ಯಾವ ಹುಡುಗ ನಿಮ್ಮನ್ನು ಜಾಸ್ತಿ ಪ್ರೀತಿ ಮಾಡುತ್ತಾನೋ ಅವನು ನಿಮ್ಮ ಮೇಲೆ ಅದಕ್ಕಿಂತ ಹೆಚ್ಚು ಕೋಪ ಮಾಡಿಕೊಳ್ಳುತ್ತಾನೆ. ಆದರೆ ತುಂಬ ಹೊತ್ತು ಆ ಕೋಪ ಇರುವುದಿಲ್ಲ. ನೀವು ಯಾವುದಾದರೂ ವ್ಯಕ್ತಿಯೊಂದಿಗೆ ಬರೀ 4 ನಿಮಿಷ ಸಮಯವನ್ನು ಕಳೆದಿದ್ದರೆ ಅವನು ಗೆಳೆಯನಾಗುತ್ತಾನೋ ಅಥವಾ ಅದಕ್ಕಿಂತ ಮೀರಿ ಗೆಳೆತನವಾಗುತ್ತೋ ಎಂದು ಗೊತ್ತಾಗಿ ಬಿಡುತ್ತದೆ. ಅದಕ್ಕಾಗಿ ನೀವು ಒಬ್ಬ ಹುಡುಗನಾಗಿದ್ದರೆ ನೀವು ಹಾಕುವ ಬಟ್ಟೆ ಮತ್ತು ಮಾತಿನ ಮೇಲೆ ಲಕ್ಷ್ಯವಿರಲಿ. ನೀವು ಪ್ರೀತಿಸುವವರು ನಿಮ್ಮನ್ನು ನೆನಪಿಸಿಕೊಳ್ಳುತ್ತಾರೋ ಇಲ್ಲವೋ ಎಂದು ತಿಳಿದುಕೊಳ್ಳಬೇಕಾದರೆ ಸ್ವಲ್ಪ ದಿನ ಅವರಿಂದ ದೂರವಿದ್ದು ನೋಡಿ. ಆಗ ಅವರ ಜೀವನದಲ್ಲಿ ನಿಮಗೆ ಎಷ್ಟು ಕಾಳಜಿ ಮಾಡುತ್ತಾರೆ ಮತ್ತು ಪ್ರೀತಿಸುತ್ತಾರೆ ಎಂದು ತಿಳಿಯುತ್ತದೆ. ಎಂತಹ ಪರಿಸ್ಥಿತಿ ಇದ್ದರೂ ನಿಮ್ಮನ್ನು ನೀವು ಪ್ರೀತಿಸಿ. ನೀವು ಈ ಭೂಮಿ ಮೇಲೆ ಬಂದಿದ್ದೀರಿ ಎಂದರೆ ಅದಕ್ಕೆ ಏನಾದರೂ ಉದ್ದೇಶವಿದೆ. ಏಕೆಂದರೆ ಮನುಷ್ಯ ಜನ್ಮವು ಅತ್ಯಂತ ಸುಂದರವಾದ ಜನ್ಮ. ನಕಾರಾತ್ಮಕ ಜನ ಮತ್ತು ನಕಾರಾತ್ಮಕ ಯೋಚನೆಗಳಿಂದ ಆದಷ್ಟು ದೂರವಿರಿ. ನಿಮ್ಮ ಸುತ್ತಮುತ್ತ ಇರುವ ನಕಾರಾತ್ಮಕ ವಸ್ತುಗಳನ್ನು ತೆಗೆದುಬಿಡಿ. ನಿಮ್ಮ ಮನಸ್ಸು ಮತ್ತು ಭಾವನೆಗಳ ಮೇಲೆ ನಿಮ್ಮ ಕಂಟ್ರೋಲ್ ಇರಲಿ. ಅವುಗಳು ಒಂದು ಇಂಧನದ ಹಾಗೆ ನಿಮ್ಮ ಜೀವನವೆಂಬ ಯಂತ್ರವು ವ್ಯವಸ್ಥಿತವಾಗಿ ನಡೆಯಲು ಸಹಕರಿಸುತ್ತದೆ. ನಿಮಗೆ ತುಂಬಾ ಒತ್ತಡ ಎನ್ನಿಸುತ್ತಿದ್ದರೆ ಹೊಸ ಜಾಗಗಳಿಗೆ ಭೇಟಿ ನೀಡಿ. ಇದರಿಂದ ಹೊಸದನ್ನು ಕಲಿಯಲು ಸಿಗುತ್ತದೆ. ನಿಮ್ಮ ಒತ್ತಡವು ಕಡಿಮೆಯಾಗುತ್ತದೆ. ಯಾವ ಜೋಡಿಗಳು ಗೆಳೆಯರ ರೀತಿ ಇರುತ್ತಾರೋ ಅವರ ವೈವಾಹಿಕ ಜೀವನವು ಆನಂದಮಯವಾಗಿರುತ್ತದೆ. ನೀವು ಪ್ರೀತಿಸುವ ವ್ಯಕ್ತಿ ನಿಮ್ಮನ್ನು ದ್ವೇಷಿಸುತ್ತಿದ್ದರೆ ಅವರಿಂದ ಆದಷ್ಟು ದೂರವಿರಿ. ಏಕೆಂದರೆ ಅವರು ನಿಮ್ಮ ಭಾವನೆಗಳಿಗೆ ನೋವುಂಟು ಮಾಡುತ್ತಿರುತ್ತಾರೆ. ಇದರಿಂದ ನೀವು ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತೀರಿ. ಯಾವುದಾದರೂ ವಿಷಯ ನಿಮಗೆ ಓದಲು ಮತ್ತು ಮಾಡಲು ತುಂಬ ಸಂತೋಷವೆನ್ನಿಸಿದರೆ ಅದನ್ನು ಯಾವಾಗಲೂ ಅಭ್ಯಾಸ ಮಾಡುತ್ತಲೇ ಇರಿ. ಈ ಕೌಶಲ್ಯದಲ್ಲಿ ನಿಪುಣತೆ ಹೊಂದುತ್ತೀರಿ. ಈ ಜಗತ್ತಿನಲ್ಲಿ ಯಾರು ತಮ್ಮ ಇಷ್ಟವಾದ ವಿಷಯದ ಮೇಲೆ ನಿಪುಣರಾಗುತ್ತಾರೋ ಅವರೇ ಯಶಸ್ಸನ್ನು ಕಂಡಿರುತ್ತಾರೆ. ಸಂಬಂಧದಲ್ಲಿ ಮಾತಿನ ಕೊರತೆ ಇದ್ದರೆ ಎಲ್ಲವನ್ನೂ ಹಾಳು ಮಾಡಿಬಿಡುತ್ತದೆ. ಮುಂದಿನವರು ಏನು ಅಂದುಕೊಂಡಿರುತ್ತಾರೋ ಏನೋ ಎಂಬುದನ್ನು ನಾವೇ ತಪ್ಪಾಗಿ ಗ್ರಹಿಸಿಬಿಡುತ್ತೇವೆ. ಯಾವ ವ್ಯಕ್ತಿಯು ಒಳಗಿನಿಂದ ಒಂಟಿತನ ಅನುಭವಿಸುತ್ತಿರುತ್ತಾನೋ ಅವನು ಗೆಳೆಯರ ಜೊತೆ ಇದ್ದಾಗ ಮತ್ತು ಜನರ ನಡುವೆ ಇದ್ದಾಗ ತುಂಬಾ ನಗುತ್ತಿರುತ್ತಾನೆ. ಮನೋವಿಜ್ಞಾನ ಹೇಳುವಂತೆ ನೀವು ಯಾರಿಗಾದರೂ ನಿಮ್ಮ ಭಾವನೆಗಳನ್ನು ಎಷ್ಟು ಸಮಯ ಮರೆ ಮಾಡುತ್ತೀರೋ ಅಷ್ಟು ಕಷ್ಟ ನೀವು ಆ ವ್ಯಕ್ತಿಗಳಿಗೆ ಬೀಳುತ್ತೀರಿ. ಹುಡುಗಿ ಹೇಗೆ ನಿಂತಿದ್ದಾಳೆ ಎಂಬುದರ ಬಗ್ಗೆ ಗಮನ ಕೊಡಿ. ಅವಳು ನಿಮ್ಮ ತೋಳುಗಳನ್ನು ದಾಟಿದರೆ ಅದು ನಿರಾಕರಣೆಯ ಬಲವಾದ ಸಂಕೇತವಾಗಿದೆ. ಮನುಷ್ಯ ತಾನು ಪ್ರೀತಿಸುವವರೊಂದಿಗೆ ಮಾತನಾಡುವಾಗ ತನ್ನ ಸ್ವರವನ್ನು ಕಡಿಮೆ ಮಾಡುತ್ತಾನೆ. ಹುಡುಗರು ನಿಜವಾಗಿಯೂ ಹುಡುಗಿಯರನ್ನು ಮೆಚ್ಚುತ್ತಾರೆ. ಅವರು ತುಂಬಾ ಸುಂದರವಾಗಿಲ್ಲದಿದ್ದರೂ ಕೂಡ. ಅಧ್ಯಯನಗಳು ಹೇಳುವಂತೆ ಸರಾಸರಿ ಕ್ರಶ್ ಕೇವಲ 4 ತಿಂಗಳ ಕಾಲ ಮಾತ್ರ. ಮುಂದುವರಿಯುತ್ತಿದ್ದರೆ ನೀವು ಪ್ರೀತಿಸುತ್ತಿದ್ದೀರಿ ಎಂದರ್ಥ. ಯಾರಾದರೂ ನಿಮ್ಮನ್ನು ಪ್ರೀತಿಸುತ್ತಿದ್ದಾರೆಯೇ ಎಂದು ನೀವು ತಿಳಿದುಕೊಳ್ಳಲು ಬಯಸಿದರೆ ಅವನ ಅಥವಾ ಅವಳ ಕಣ್ಣುಗಳನ್ನು ನೋಡಿ. ನಾವು ಪ್ರೀತಿಸುತ್ತಿರುವಾಗ ಶೀನ್ಯ 45% ರಷ್ಟು ವಿಸ್ತಾರವಾಗುತ್ತದೆ. ಅವನು ಅಥವಾ ಅವಳು ಏಕಾಂಗಿ ಅಥವಾ ಲಭ್ಯವಿರುವ ಸುಳಿವು ನೀಡುವುದು ಸಾಮಾನ್ಯವಾಗಿ ಈ ವ್ಯಕ್ತಿಯ ಆಸಕ್ತಿಯ ಬಲವಾದ ಸಂಕೇತವಾಗಿದೆ. ನೀವು ಯಾರನ್ನಾದರೂ ಮೋಹಿಸಿದರೆ ಆ ವ್ಯಕ್ತಿಯು ನಿಮ್ಮ ಮೇಲೆ 80% ರಷ್ಟು ಸೆಳೆತಕ್ಕೆ ಒಳಗಾಗಲು ಅವಕಾಶವಿದೆ. ಕೆಲವೊಮ್ಮೆ ನಿಮ್ಮೊಂದಿಗೆ ಮಾತನಾಡದ ಜನರು ನಿಜವಾಗಿಯೂ ನಿಮ್ಮನ್ನು ಬಯಸುತ್ತಾರೆ. ಒಬ್ಬ ವ್ಯಕ್ತಿಯು ಒಂದು ಕೋಣೆಯಲ್ಲಿ ತುಂಬಿದ ಜನರಿರುವಾಗ ಅವನು ಹೆಚ್ಚು ಆಕರ್ಷಿತನಾದ ವ್ಯಕ್ತಿಯ ಕಡೆಗೆ ತನ್ನ ಹೊಕ್ಕಳನ್ನು ತೋರಿಸುತ್ತಾನೆ. ಪುರುಷರು ತಮ್ಮನ್ನು ತಾವು ಉತ್ತಮರಾಗಿ ಕಾಣಿಸುವಂತೆ ಸುಳ್ಳು ಹೇಳುತ್ತಾರೆ. ಆದರೆ ಮಹಿಳೆಯರು ಸಾಮಾನ್ಯವಾಗಿ ಜನರ ಭಾವನೆಗಳು ನೋಯಿಸುವುದನ್ನು ತಪ್ಪಿಸಲು ಸುಳ್ಳು ಹೇಳುತ್ತಾರೆ. ಪುರುಷನು ನೀಲಿ ಬಣ್ಣವನ್ನು ಧರಿಸಿದರೆ ಮಹಿಳೆಯನ್ನು ಆಕರ್ಷಿಸಲು ಹೆಚ್ಚಿನ ಅವಕಾಶಗಳಿವೆ.
ಯಾರಾದರೂ ನಿಮ್ಮನ್ನು ಇಷ್ಟಪಟ್ಟರೆ ಅವರು ನಿಮ್ಮ ಬಗ್ಗೆ ಕಲಿಯಲು ಒಲವು ತೋರುತ್ತಾರೆ ಮತ್ತು ಅವರು ಮಾಡದಿದ್ದರೆ ನಿಮ್ಮಿಂದ ದೂರ ಇರಲು ಬಯಸುತ್ತಾರೆ. ಯಾವ ಸಂಬಂಧಗಳು ತಮಗಿಷ್ಟ ಬಂದಂತೆ ಬೆಸೆಯುವುದಿಲ್ಲ, ಏಕೆಂದರೆ ನಿಮಗೆ ಯಾವಾಗ ಹೇಗೆ ಯಾರು ಭೇಟಿಯಾಗಬೇಕೆಂದು ಆ ಭಗವಂತ ಯೋಚಿಸಿರುತ್ತಾನೆ. ಮಾನ ಮತ್ತು ಸನ್ಮಾನದ ವಿಷಯದಲ್ಲಿ ಒಂಟಿಯಾಗಿರಬೇಕು ಎಂದರೆ ಇದ್ದು ಬಿಡಿ, ಆದರೆ ಯಾರ ಮುಂದೆಯೂ ನಿಮ್ಮನ್ನು ನೀವು ಒಡೆದು ಹೋಗಲು ಬಿಡಬೇಡಿ. ನಿಮಗೆ ನೀವು ಸನ್ಮಾನ ಕೊಟ್ಟರೆ ಮಾತ್ರ ಬೇರೆಯವರು ನಿಮಗೆ ಮಾನ ಕೊಡಲು ಸಾಧ್ಯ. ಯಾರು ನಿಜವಾದ ಪ್ರೀತಿಯಲ್ಲಿ ಬಿದ್ದಿರುತ್ತಾರೋ ಅವರು ಸಣ್ಣ ಪುಟ್ಟ ವಿಷಯಗಳಿಗೂ ಹೊಟ್ಟೆ ಕಿಚ್ಚು ಪಡುತ್ತಾರೆ ಎಂದು ಒಂದು ರಿಸರ್ಚ್ನ ಪ್ರಕಾರ ಸಾಬೀತಾಗಿದೆ. ವಿಶ್ವಾಸ ಮತ್ತು ನಿಮ್ಮನ್ನು ನೀವು ಸಮರ್ಪಿಸಲು ಇಬ್ಬರು ಆತ್ಮೀಯ ಗೆಳೆಯರು ಸಾಕು. ಹೆಚ್ಚು ಜನಗಳ ಗೆಳೆತನ ಇದ್ದರೆ ನಿಮಗೆ ಮಾನಸಿಕ ಖಿನ್ನತೆ ಆಗಬಹುದು ಮತ್ತು ಒತ್ತಡ ಹೆಚ್ಚಾಗಬಹುದು. ಕೇವಲ ಜನರು ನಿಮ್ಮನ್ನು ದ್ವೇಷಿಸಲು ಕಾರಣವೆಂದರೆ ಅವರು ಏನಾಗಬೇಕು ಎಂದು ಬಯಸಿರುತ್ತಾರೋ ಅದರ ಪ್ರತಿಬಿಂಬ ನೀವಾಗಿರುತ್ತೀರಿ. ತುಂಬಾ ದುಃಖದಲ್ಲಿರುವಾಗ ಕಣ್ಣೀರನ್ನು ಹಿಡಿದಿಟ್ಟುಕೊಂಡು ಸಾಮಾನ್ಯ ರೂಪದಲ್ಲಿ ನೀವು ವರ್ತಿಸಿದರೆ ಅದು ನಿಮ್ಮ ಮೆದುಳು ಮತ್ತು ಹೃದಯದ ಮೇಲೆ ಒತ್ತಡವನ್ನು ಹಾಕುತ್ತದೆ. ಆದ್ದರಿಂದ ದುಃಖವಾದಾಗ ಅತ್ತು ಬಿಟ್ಟರೆ ಆರೋಗ್ಯವಾಗಿರುತ್ತೀರಿ. ಒಬ್ಬ ವ್ಯಕ್ತಿಯ ಜೊತೆ ನೀವು ಯಾವಾಗಲೂ ಮಾತನಾಡುತ್ತಿದ್ದರೆ ಅವರ ಪ್ರೀತಿಯಲ್ಲಿ ಬೀಳುವ ಸಂಭವ ಹೆಚ್ಚಿರುತ್ತದೆ. ಜವಾಬ್ದಾರಿಗಳು ಮನುಷ್ಯನನ್ನು ಸಮಯಕ್ಕಿಂತ ಮುಂಚೆ ಪ್ರಬುದ್ಧನನ್ನಾಗಿಸುತ್ತದೆ. ಸಮಯವನ್ನು ಎಲ್ಲ ತುಂಬಾ ಇಷ್ಟಪಡುತ್ತಾರೆ, ಆದರೆ ಸಮಯವನ್ನು ತುಂಬಾ ತಪ್ಪಾಗಿ ಉಪಯೋಗ ಮಾಡಿಕೊಳ್ಳುತ್ತಾರೆ. ತ್ಯಾಗವಿಲ್ಲದೆ ನಮಗೆ ಏನನ್ನು ಗಳಿಸಲು ಸಾಧ್ಯವಿಲ್ಲ. ಒಂದು ಶ್ವಾಸವನ್ನು ತೆಗೆದುಕೊಳ್ಳುವ ಮೊದಲು ಇನ್ನೊಂದು ಶ್ವಾಸ ಬಿಡಲೇಬೇಕು. ಶರತ್ಕಾಲದಲ್ಲಿ ಕೇವಲ ಮರದ ಎಲೆಗಳು ಉದುರಿ ಬೀಳುತ್ತವೆ, ಆದರೆ ಒಬ್ಬರ ಮನಸ್ಸಿನಿಂದ ಕೆಳಗೆ ಇಳಿಯಲು ಯಾವ ಕಾಲವೂ ಇರುವುದಿಲ್ಲ. ಒಂದೇ ಸಮಯದಲ್ಲಿ ಇಬ್ಬರು ವ್ಯಕ್ತಿಗಳನ್ನು ಪ್ರೀತಿ ಮಾಡಿದಾಗ ಪ್ರೀತಿಯ ತೀವ್ರತೆಯಲ್ಲಿ ವ್ಯತ್ಯಾಸ ಇರುತ್ತದೆ. ಜೀವನದಲ್ಲಿ ಬಿರುಗಾಳಿ ಅವಶ್ಯಕವಾಗಿದೆ. ಇದರಿಂದ ಗೊತ್ತಾಗುತ್ತೆ ಯಾರು ಕೈ ಬಿಟ್ಟು ಹೋಗುತ್ತಾರೆ, ಯಾರು ಹಿಡಿದು ನಿಲ್ಲುತ್ತಾರೆ ಎಂದು. ಹೃದಯವನ್ನು ಹಂಚುವುದಕ್ಕಿಂತ ಒಂದು ಸಸಿಯನ್ನು ಹಂಚಿ, ಯಾಕೆಂದರೆ ಅವುಗಳು ಗಾಯ ಮಾಡುವುದಿಲ್ಲ, ನೆರಳನ್ನು ನೀಡುತ್ತವೆ. ಕಣ್ಣಲ್ಲಿ ಎಷ್ಟೇ ನಿದ್ದೆ ಇದ್ದರೂ ಮಲಗಬೇಡ. ಈ ಸಮಯದಲ್ಲಿ ಏನಾದರೂ ಸಾಧಿಸು. ಈ ಸಮಯವನ್ನು ಕಳೆದುಕೊಳ್ಳಬೇಡ. ಏನು ಪ್ರಾಪ್ತವಾಗಿದೆಯೋ ಅದೇ ಪರ್ಯಾಪ್ತವಾಗಿದೆ. ಈ ಎರಡು ಶಬ್ದದಲ್ಲಿ ಲೆಕ್ಕವಿಲ್ಲದಷ್ಟು ಸುಖವಿದೆ. ಸೈಕಾಲಜಿ ಪ್ರಕಾರ ನೀವು ಒಬ್ಬ ಒಳ್ಳೆಯ ವ್ಯಕ್ತಿ ಎಂದು ಹೇಳುವ 6 ಲಕ್ಷಣಗಳು. ನೀವು ಯಾವಾಗಲೂ ಒಬ್ಬರಿಲ್ಲದಿದ್ದರೆ ಮತ್ತೊಬ್ಬರಿಗೆ ಒಂದಲ್ಲ ಮತ್ತೊಂದು ರೀತಿಯಲ್ಲಿ ನೆರವಾಗುತ್ತೀರಿ. ನೀವು ತುಂಬಾ ದಯಾಳು ಹಾಗೂ ಎಲ್ಲರನ್ನು ಸುಮ್ಮನೆ ಬೇಗ ಜಡ್ಜ್ ಮಾಡುವುದಿಲ್ಲ. ನೀವು ತುಂಬಾ ಉದಾರ ಸ್ವಭಾವದವರು, ಯಾರಿಗೂ ಇಲ್ಲ ಎಂದು ಹೇಳುವುದಿಲ್ಲ. ನೀವು ನಿಮ್ಮ ಪ್ರೀತಿಯ ರಿಲೇಶನ್ಶಿಪ್ ಅಲ್ಲಿ ತುಂಬಾ ನಂಬಿಕಸ್ಥರು. ನೀವು ಯಾವಾಗಲೂ ನಿಷ್ಠಾವಂತರಾಗಿರುತ್ತೀರಿ ಹಾಗೂ ಒಳ್ಳೆಯ ಗುಡ್ ಮ್ಯಾನರ್ಸ್ ಅನ್ನು ಪಾಲಿಸುತ್ತೀರಿ. ನಿಮಗೆ ಯಾರ ಒಟ್ಟಿಗೆ ಯಾವ ರೀತಿ ಮಾತಾಡಬೇಕೆಂದು ಸರಿಯಾಗಿ ತಿಳಿದಿರುತ್ತದೆ.